ವಿಶೇಷ ಬಂದ್ಬಿಟ್ಟು ಈಗ ನಾವು ಡಿಜಿಟಲ್ ಸೆನ್ಸಸ್ ಮಾಡ್ತಾ ಇದೆಯಲ್ವಾ, ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಡೋಕ್ಕೆ ಬಂದಿದ್ದೀವಿ. ಫಸ್ಟ್ 3 ದಿನ ಒಳಗಡೆ ಚಾರ್ಜ್ ಆಫೀಸರ್ ಮಟ್ಟದಲ್ಲಿ ಕಮಿಷನರ್ ಅವರೆಲ್ಲ ಟ್ರೈನಿಂಗ್ ಮುಗಿದಿದೆ. ಆಮೇಲೆ ಈಗ ಕೇಸ್ ವರ್ಕರ್ದಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ, ಟೆಕ್ನಿಷಿಯನ್ ಜೊತೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಅವರದ್ದು ಮುಂದೆ ನೀವು ಪಬ್ಲಿಕ್ಕಿದ್ದು ಕೋಆಪ್ರೇಷನ್ ಬೇಕಾಗುತ್ತೆ, ಸ್ವಲ್ಪ ನೀವು ಸ್ವಲ್ಪ ಸಪೋರ್ಟ್ ಕೊಡಿ. ಈಗ ನೆಕ್ಸ್ಟ್ ಮಂತಲ್ಲಿ ಈಗ ಫಸ್ಟ್ ಟೈಮ್ ಆಗಿ ಈ ಸೆಲ್ಫ್ ನ್ಯೂಮರೇಷನ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಮುಂದೆ ಅದಾದಮೇಲೆ ನಿಮ್ಮದು ಇನ್ವರ್ಟರ್ ನಿಮ್ಮ ಮನೆ ಬಂದುಬಿಟ್ಟು ಸರ್ವೆ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಪಬ್ಲಿಕ್ ಕಡೆಯಿಂದ ಚೆನ್ನಾಗಿ ಕೋಆಪ್ರೇಷನ್ ಕೊಡಿ. ಅದನ್ನು ನಮ್ಮ ಹತ್ರ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. 34 ಕ್ವಶನ್ಸ್ ಇದ್ದೀವಿ. ಅದೆಲ್ಲ ನೀವು ನಿಮ್ಮ ಮನೆ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ತುಂಬ ಕೋಆಪ್ರೇಷನ್ ಕೊಡಿ. ಅಟೆಂಡ್ ಮಾಡಿದ್ದೀವಿ. ಅವರೆಲ್ಲ 3 ದಿನ ಅಟೆಂಡ್ ಮಾಡಿಬಿಟ್ಟು ಅವರದ್ದು ಕೇಸ್ ವರ್ಕ್ ಅವರೇ ಚಾರ್ಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಕೇಸ್ ವರ್ಕರ್ ಮತ್ತು ಟೆಕ್ನಿಷಿಯನ್ಸ್ ಕೂಡಿ ಇವತ್ತು ಲಾಸ್ಟ್ ದಿನ ಅಟೆಂಡ್ ಮಾಡ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ಏನಾದರೂ ಟ್ರೈನಿಂಗ್ ಮಾಡುವಂಥ ಏನಾದರೂ ನೆಕ್ಸ್ಟ್ ಬಂದುಬಿಟ್ಟು ಅದು ಫೀಲ್ಡ್ ಟ್ರೈನಿಂಗ್ ಇಲ್ಲ, ಮುಂದೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಪ್ರತಿಯೊಂದು ಚಾರ್ಜಲ್ಲಿನೇ ಮತ್ತೆ ಅದೇ ಫೀಲ್ಡ್ ಟ್ರೈನರ್ ಅದೇ ಚಾರ್ಜಲ್ಲಿಗೆ ಹೋಗಿ ಅದೇ ಸಂಬಂಧಪಟ್ಟ ಎನಿಮೇಟರ್ ಸೂಪರ್ವೈಸರ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸರ್ ಇದೇನಿದೆ 10 ಇಯರ್ಸ್ಗೊಮ್ಮೆ ಜನಗಣತಿ ಆಗ್ತಾ ಇದೆಯಲ್ಲ, ಅದರ ಪ್ರಕ್ರಿಯೆ ಏನು ಪ್ರೊಸೆಸ್? ಅದರ 10 ಇಯರ್ಸ್ ಆಗಿರೋದು ಲಾಸ್ಟ್ ಮಾಡಬೇಕಾಗಿರೋದು ವರ್ಕ್ 2021 ಮಾಡಬೇಕಾಯಿತು. ಅದು ಕೊರೋನಾ ಆಗೋದ್ರಿಂದ ಸ್ಟಾಪ್ ಆಗಿದೆ. ಅದೀಗ ಕೊರೋನಾ ಎಲ್ಲ ರೆಡಿ ಆಗಿದೆ. ಆಮೇಲೆ ನಾವು ಗೌರ್ಮೆಂಟ್ ಕಡೆಯಿಂದ ಫ್ರೆಶ್ ಆಗಿ ಸೆನ್ಸಸ್ ಮಾಡ್ತಾ ಇದ್ದೀವಿ. 2027 ಜನಗಣತಿ 2025 ಮನೆಪಟ್ಟಿ ಈಗ ಮಾಡ್ತಾ ಇದೆ. ನೆಕ್ಸ್ಟ್ 2027 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಆ್ಯಕ್ಚುಲಿ ಇನ್ವೆಷನ್ ಬರ್ತಾ ಇದ್ದೀವಿ. ಅಂದರೆ 2025 ಫೆಬ್ರವರಿ ಕೂಡ ಎಲ್ಲ ರೆಡಿ ಆಗುತ್ತೆ ಸರ್. 2027 ಜನವರಿ ನಮ್ಮದು ಪಾಪ್ಯುಲೇಷನ್ ನಮ್ಮದು ಕರ್ನಾಟಕ ಸ್ಟೇಟಲ್ಲಿ ಇಲ್ಲಾಂದರೆ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಬರ್ತಾ ಇದೆಯೋ ಅದು ಫುಲ್ ಡೀಟೇಲ್ಸ್ ಬರ್ತಾರೆ. ಅದರ ಜೊತೆ ನಾವು ಬರೀ ಜನಸಂಖ್ಯೆ ಅಷ್ಟೇ ಎಲ್ಲ ಕಲೆಕ್ಟ್ ಮಾಡ್ತಾ ಇರೋದು. ಹೌಸ್ ಬಿಲ್ಡಿಂಗ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ತುಂಬ ಸೋಷಿಯೋ ಎಕನಾಮಿಕ್ ಎಲ್ಲ ಕ್ಯಾರೆಕ್ಟರ್ಸ್ ಸೋಷಿಯಲ್ ಎಲ್ಲ ಇದು ಮಾಡ್ತೀವಿ. ಅದೆಲ್ಲ ನಾವು ಪಬ್ಲಿಷ್ ಮಾಡ್ತೀವಿ. ಫಸ್ಟ್ ಮನೆಪಟ್ಟಿ ಮಾಡ್ತಾ ಇದೆ. ಮನೆ ನಂಬರಿಂಗ್ ಕೊಡೋದು, ಇನ್ವರ್ಟರ್ಸ್ ಆ ಪರ್ಟಿಕ್ಯುಲರ್ ಮನೆಗೆ ಬಗ್ಗೆ ಮನೆ ಯಾವುದೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ಮೆಟೀರಿಯಲ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ, ಮನೇಲಿ ಏನೇನು ಅಮೆನಿಟೀಸ್ ಇದೆ, ಕಂಪ್ಯೂಟರ್ ಲ್ಯಾಪ್ಟಾಪ್ ಹತ್ರ ಅಮೆನಿಟೀಸ್ ಇದೆಲ್ಲ ಈ ಸ್ಟೇಜ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇಂಡಿವಿಜುವಲ್ ಇನ್ಫಾರ್ಮೇಷನ್ಸ್ 2027 ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇಂಡಿವಿಜುವಲ್ ಇನ್ಫಾರ್ಮೇಷನ್ ಈಗ ನಾವು ಕಲೆಕ್ಟ್ ಮಾಡ್ತೀವಿ. ಬೇಡಿ ಮನೆ ಯಜಮಾನ ಹೆಸರು ಅಷ್ಟೇ ಕಲೆಕ್ಟ್ ಮಾಡ್ತಾ ಇದ್ದು. ಎಸ್ ಎಲ್ಲರೂ ಮಾಡ್ತಾ ಇದ್ದೀವಿ. ಮೊಬೈಲ್ ಆ್ಯಪ್ ಕೊಡ್ತಾ ಇರೋದು. ಈಗ ಶೆಡ್ಯೂಲರ್ಸ್ ಎಲ್ಲ ಮಾಡ್ತಾ ಇರೋದು. ಬಟ್ ಮೊಬೈಲ್ ಆ್ಯಪ್ ಮೂಲಕ ಸರ್ವೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಇಮಿಡಿಯೇಟ್ ಆಗಿ ನಮಗೆ ರಿಸಲ್ಟ್ ಪಬ್ಲಿಷ್ ಮಾಡ್ಬೋದು. ನಾರ್ಮಲ್ ಆಗಿ ಮನೆ ಶೆಡ್ಯೂಲ್ಸಲ್ಲಿ ಫಿಲ್ ಮಾಡುವಾಗ ಅದಕ್ಕೆಲ್ಲ ತುಂಬ 2-3 ವರ್ಷ ಬೇಕಾಗಿತ್ತು ಪಬ್ಲಿಷ್ ಮಾಡೋದಕ್ಕೆ. ಈಗ ಮೊಬೈಲ್ ಆ್ಯಪ್ ಮೂಲಕ ಮಾಡೋದಕ್ಕಿಂತ ಈಸಿಯಾಗಿ ವರ್ಕ್ ಮಾಡ್ಬೋದು. ನಮ್ಮ ಹೆಸರು ಸರ್? ನಮ್ಮಲ್ಲಿ ಶ್ಯಾಮ್ ಕುಮಾರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಸೆನ್ಸಸ್ ಡಿಪಾರ್ಟ್ಮೆಂಟ್.